ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಂದು ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥ ಗುರುಗಳ ಮಧ್ಯಾರಾಧನೆ. ಕರೆದರೆ ಬರುವರು ಅರಗಳಿಗೆ ಇರದೆಲೆ, ಕರ್ಕಶ ಹೃದಯಿಗಳೆಲ್ಲ ಧರೆಯೊಳು ಗುರುಗಳ ಮೊರೆಯಿಡಲಾಗದ ನರರೇ ಪಾಪಿಗಳೆಲ್ಲ ಎಂದು ಹೇಳಿದ್ದಾರೆ. ಭೂಮಿಯೊಳು ಬಹುಪರಿ ಬಳಲುವ ಮನುಜರ ಭವಣೆಯ ಬಲು ತಿಳಿದಿಲ್ಲಿ, ತವಕದಿ ಬಿಡಿಸಲು ಅವತರಿಸಿದರು ವರಮಂತ್ರಾಲಯದಲ್ಲಿ. ಮಂತ್ರಾಲಯದಲ್ಲಿ ವಿರಾಜಮಾನನಾಗಿರುವ ಶ್ರೀ ರಾಘವೇಂದ್ರ ಗುರುಗಳ ಸ್ಮರಣೆ ನಾವು ನಿತ್ಯವೂ ಮಾಡಲೇಬೇಕು. ಅದರಲ್ಲಿಯೂ ಈ ವಿಶೇಷ ಪರ್ವಕಾಲದಲ್ಲಿ ಇನ್ನೂ ವಿಶೇಷವಾಗಿ ಮಾಡಲೇಬೇಕು. ನಿನ್ನ ಕಥೆಗಳ ಶ್ರವಣ ಮಾಡಿಸೋ, ನಿನ್ನ ಗುಣಕೀರ್ತನೆಯ ಮಾಡಿಸೋ, ನಿನ್ನ ಸ್ಮರಣೆಯ ನೀಡು ಸಂತತ, ನಿನ್ನ ಪದ ಸೇವಾ, ನಿನ್ನ ಅರ್ಚನೆಗೈಸೋ ಗುರುವರ, ನಿನ್ನ ವಂದನೆಗೈಸೋ ದಾಸ್ಯವ, ನಿನ್ನ ಗೆಳೆತನ ನೀಡೋ ಯತಿವರ, ಎನ್ನನು ನಿನಗರ್ಪಿಸುವೆ ಎಂದು ಪ್ರಾರ್ಥನೆ ಮಾಡೋಣ. ಇವರ ಪಾದ ಸ್ಮರಣೆಯ ಮಾಡದವನೇ ಪಾಪಿ, ಮಂದಭಾಗ್ಯರಿಗೆ ದೊರಕದು ಇವರ ಸೇವಾ ಎಂದು ಜ್ಞಾನಿಗಳು ನುಡಿದಿದ್ದಾರೆ. ದೇವರೆಂದರೆ ವೆಂಕಪ್ಪ, ಗುರುಗಳೆಂದರೆ ರಾಘಪ್ಪ. ಇದು ನಾವು ಸಾಮಾನ್ಯವಾಗಿ ಕೇಳುವ ನಾಣ್ಣುಡಿ. ಶ್ರೀಮಧ್ವಮತದ ಚಂದ್ರಮರಾಗಿ ಭಕ್ತರ ಅಭೀಷ್ಟಗಳನ್ನು ಸುರಿಸುವವರಾಗಿ ಮಂತ್ರಾಲಯದಿ ನೆಲೆಸಿರುವ ಶ್ರೀರಾಯರನ್ನು ಯಾರು ತಾನೇ ಸೇವಿಸರು, ಭಜಿಸರು. ಹರಿದಾಸ ಸಾಹಿತ್ಯದ 2ನೆಯ ಘಟ್ಟದ ಸ್ಫೂರ್ತಿದಾಯಕರು ಶ್ರೀ ರಾಘವೇಂದ್ರರು. ನಂತರ ಇವರನ್ನು ಕೀರ್ತಿಸದ ಸ್ತುತಿಸದ ಹರಿದಾಸರೇ ಇಲ್ಲ. ಪಂಡಿತ ಪಾಮರರಿಗೂ ಜ್ಞಾನಾದಿ ಅಭೀಷ್ಟಪರರಾಗಿ ಮಾನ್ಯರಾಗಿರುವವರು ಇವರು. ಗುರುಗಳ ಮಹಿಮೆಯನ್ನು ಹರಿದಾಸರು ಬಹುವಾಗಿ ತಮ್ಮ ಪದಪದ್ಯಗಳಿಂದ ಹಾಡಿದ್ದನ್ನು ಕಾಣುತ್ತೇವೆ. ತಿಪ್ಪಣ್ಣಾಚಾರ್ಯ ಚಕ್ರವರ್ತಿ ಎಂದೇ ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗ್ರಂಥರಚನಾ ವೈಭವವು ಗಾತ್ರ ಹಾಗೂ ಸತ್ವದಲ್ಲಿ ಶ್ರೇಷ್ಠ ಮಟ್ಟದ್ದಾಗಿ ವಿಜೃಂಭಿಸಿವೆ. ರಾಯರ ಎಲ್ಲ ಗ್ರಂಥಗಳು ಎಲ್ಲ ಪ್ರಕಾರಗಳಿಂದಲೂ ವ್ಯಾಪಿಸಿವೆ. ಟೀಕಾ, ಟಿಪ್ಪಣಿ, ಸ್ವತಂತ್ರ ಗ್ರಂಥಗಳು, ಸ್ತೋತ್ರ ಹೀಗೆ ಆವರಿಸಿ ಪೂರ್ಣತೆಯನ್ನು ಪಡೆದಿವೆ. ಪರಿಮಳಾಚಾರ್ಯರು, ಭಾವದೀಪಕಾರರು ಮುಂತಾದವು ಸಾಕ್ಷಿಯಾಗಿವೆ. ಪ್ರಾಕೃತ ಭಾಷೆಯಲ್ಲೂ ಕೃತಿಗಳನ್ನು ರಚಿಸಿ ಹರಿದಾಸ ಸಾಹಿತ್ಯಕ್ಕೂ ಮೆರಗನ್ನು ನೀಡಿದ ಮಹಿಮಾನ್ವಿತರು ಶ್ರೀ ರಾಘವೇಂದ್ರ ತೀರ್ಥವರ್ಯರು. ರಾ ಎನ್ನಲು ರಾಶಿ ದೋಷ ಪರಿಹಾರ, ಘ ಎನ್ನಲು ದೃಢ ಭಕುತಿದಾತ, ವೇ ಎನ್ನಲು ಶೀಘ್ರದಲ್ಲೇ ಪರಿಹಾರ, ದ್ರ ಎನ್ನಲು ದಾರಿದ್ರ್ಯ ನಾಶ. ಇವರ ಮೂಲ ರೂಪ ಶಂಕುಕರ್ಣ. ಮೊದಲನೆಯ ಅವತಾರ ಪ್ರಹ್ಲಾದರಾಜರು, 2ನೆಯ ಅವತಾರ ಬಾಹ್ಲಿಕರಾಜರು, 3ನೆಯ ಅವತಾರ ವ್ಯಾಸರಾಜರು, 4ನೆಯ ಅವತಾರ ಶ್ರೀ ಗುರು ರಾಘವೇಂದ್ರ ತೀರ್ಥರು. ಇವರ ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬ. ಇವರ ಗೋತ್ರ ಗೌತಮ ಗೋತ್ರ. ಇವರು ತಿರುಪತಿಯ ತಿಮ್ಮಪ್ಪನ ಅನುಗ್ರಹದಿಂದ ಕ್ರಿಸ್ತಶಕ 1595, ಶಾಲಿವಾಹನ ಶಕ 1518 ಮನ್ಮಥನಾಮ ಸಂವತ್ಸರ ಮೃಗಶಿರ ನಕ್ಷತ್ರ ಪಾಲ್ಗುಣ ಶುದ್ಧ ಸಪ್ತಮಿ ಎಂದು ಜನಿಸಿದರು. ಇವರ ಜನನ ನಾಮ ವೆಂಕಟನಾಥ ಎಂದು. ಇವರು ಭುವನಗಿರಿಯಲ್ಲಿ ಜನಿಸಿದರು. ಲಕ್ಷ್ಮೀನಾರಾಯಣಾಚಾರ್ಯರಲ್ಲಿ ಮೊದಲು ಪಾಠವನ್ನು ಕಲಿಯುತ್ತಿದ್ದರು. ನಂತರ ಕಾವೇರಿ ಪಟ್ಟಣದಲ್ಲಿ ಗುರುಕುಲವಾಸ ನಡೆಸಿದರು. ಕ್ರಿಸ್ತಶಕ 1616ರಂದು ಇವರ ವಿವಾಹ ಸರಸ್ವತಿ ಎಂಬುವ ಯುವತಿಯೊಂದಿಗೆ ನಡೆಯಿತು. ಇವರಲ್ಲಿ ಲಕ್ಷ್ಮೀನಾರಾಯಣನೆಂಬ ಒಬ್ಬ ಪುತ್ರನೂ ಜನಿಸಿದ್ದನು. ಬಾಲ್ಯದಲ್ಲಿಯೇ
ವೇದ, ವ್ಯಾಕರಣ, ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರಗಳಲ್ಲಿ ವಿಶೇಷ ಪಾಂಡಿತ್ಯ ತೋರಿದರು. ವೇದ ಮತ್ತು ಶಾಸ್ತ್ರಗಳನ್ನು ತಮ್ಮ ತಂದೆಯಿಂದ ಹಾಗೂ ಪ್ರಸಿದ್ಧ ಪಂಡಿತರಿಂದ ಅಧ್ಯಯನ ಮಾಡಿ ತೀರ್ಥ ಪದಾರ್ಥ, ತತ್ವಚಂದ್ರಿಕಾ, ನ್ಯಾಯಾಮೃತಾದಿಗಳ ಅಧ್ಯಯನದಲ್ಲಿ ನಿಪುಣರಾಗಿದ್ದರು. ಕುಂಭಕೋಣದ ಮಠಾಧೀಶರಾದ ಶ್ರೀ ಸುಧೀಂದ್ರ ತೀರ್ಥರಿಂದ ಇವರು ಸನ್ಯಾಸವನ್ನು ಸ್ವೀಕರಿಸಿದರು. ಸುಧೀಂದ್ರ ತೀರ್ಥರು ಇವರ ಪಾಂಡಿತ್ಯ ಮತ್ತು ಭಕ್ತಿಭಾವವನ್ನು ಕಂಡು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡರು. ಇವರ ಸನ್ಯಾಸ ನಾಮ ರಾಘವೇಂದ್ರ ತೀರ್ಥರೆಂದು. ಭಾರತದ ಅನೇಕ ಭಾಗಗಳಲ್ಲಿ ಧರ್ಮ ಪ್ರಚಾರ ಮಾಡಿ ಮಧ್ವಮತವನ್ನು ಜನರಿಗೆ ತಿಳಿಸಿದರು. ತತ್ವ ಪದಾರ್ಥಗಳನ್ನು ಸರಳ ಭಾಷೆಯಲ್ಲಿ ವಿವರಿಸುವ ಸಾಮರ್ಥ್ಯ ಇವರಿಗಿತ್ತು. ಇವರ ಪ್ರಮುಖ ಗ್ರಂಥಗಳು ಬ್ರಹ್ಮಸೂತ್ರ ಭಾಷ್ಯದ ಟೀಕೆ, ಇದನ್ನು ಭಾವದೀಪಿಕಾ ಎಂದು ಕರೆಯುತ್ತಾರೆ, ಗೀತಾ ವಿವರಣೆ, ಉಪನಿಷತ್ ಟೀಕೆಗಳು, ನ್ಯಾಯಸೂತ್ರ ಟೀಕೆಗಳು, ಮನುಸ್ಮೃತಿ ಟೀಕೆಗಳು ಮುಂತಾದವು. ಇವರು ಕ್ರಿಸ್ತಶಕ 1671 ಶ್ರಾವಣ ಬಹುಳ ತೃತೀಯದಂದು ಮಂತ್ರಾಲಯದಲ್ಲಿ ಜೀವಂತವಾಗಿಯೇ ಬೃಂದಾವನವನ್ನು ಪ್ರವೇಶಿಸಿದರು. ಅಪ್ಪಣ್ಣಾಚಾರ್ಯರು ಶ್ರೀರಾಯರ ಪ್ರೀತಿಯ ಶಿಷ್ಯರು. ಇವರು ರಾಯರ ಗೌರವಾರ್ಥವಾಗಿ ಇಂದು ನಾವು ಪಠಿಸುವ ಹೆಚ್ಚಿನ ಸಂಸ್ಕೃತ ಶ್ಲೋಕಗಳನ್ನು ರಚನೆ ಮಾಡಿದರು. ಅಪ್ಪಣ್ಣಾಚಾರ್ಯರು ಶ್ರೀ ಗುರು ರಾಘವೇಂದ್ರ ತೀರ್ಥರು ಬೃಂದಾವನವನ್ನು ಪ್ರವೇಶಿಸುವ ದಿನ ತುಂಗಭದ್ರೆಯ ಇನ್ನೊಂದು ಬದಿಯಲ್ಲಿದ್ದರು. ಅವರಿಗೆ ರಾಯರು ಬೃಂದಾವನವನ್ನು ಪ್ರವೇಶಿಸುತ್ತಿದ್ದಾರೆ ಎಂದು ತಿಳಿದ ಕೂಡಲೇ ಅವರು ಮಂಚಾಲೆಯ ಕಡೆಗೆ ಓಡಿದರು. ಅವರು ಓಡುತ್ತಿರುವಾಗ ಅವರು ಪ್ರಸಿದ್ಧವಾದ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ರಚಿಸುತ್ತಿದ್ದರು. ಅವರು ನದಿಯನ್ನು ತಲುಪಿದಾಗ ಅದು ಪೂರ್ಣವಾಗಿ ಉಕ್ಕಿ ಹರಿಯುತ್ತಿತ್ತು. ಆದರೆ ಅವರು ಅದನ್ನು ಲೆಕ್ಕಿಸದೆ ವೇಗವಾಗಿ ಧಾವಿಸಿದರು. ಅವರ ಭಕ್ತಿಯ ಶಕ್ತಿ ಎಷ್ಟು ದೊಡ್ಡದೆಂದರೆ ನದಿ ಅವರಿಗಾಗಿ ಬೇರ್ಪಟ್ಟಿತ್ತು ಮತ್ತು ಅವರು ಮಂಚಾಲೆಯನ್ನು ಬೇಗನೆ ತಲುಪಿದರು. ಆದರೂ ಕೂಡ ತುಂಬ ತಡವಾಗಿತ್ತು. ಅವನು ಬೃಂದಾವನದ ಮುಂದೆ ಬರುತ್ತಿದ್ದಂತೆಯೇ ಕೊನೆಯ ಚಪ್ಪಡಿಯನ್ನು ಹಾಕಲಾಗಿತ್ತು ಮತ್ತು ಅವನ ಪ್ರೀತಿಯ ಗುರುಗಳು ಅವನ ದೃಷ್ಟಿಯಿಂದ ಶಾಶ್ವತವಾಗಿ ಕಣ್ಮರೆಯಾಗುತ್ತಿದ್ದರು. ಅವನ ಕಣ್ಣುಗಳಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು ಮತ್ತು ಅವನ ಧ್ವನಿ ಉಸಿರು ಕಟ್ಟುತ್ತಿತ್ತು. ಸಾಕ್ಷಿ ಹಯ ಸ್ಯೋತ್ರ ಹಿ ಎಂಬ ಶಬ್ದವು ಬೃಂದಾವನದಿಂದ ಮೂಡಿಬಂದಿತು. ಅಪ್ಪಣ್ಣಾಚಾರ್ಯರು ತಮ್ಮ ಸ್ತೋತ್ರದಲ್ಲಿ ಮಾಡಿದ ಹೇಳಿಕೆಗಳಿಗೆ ಭಗವಂತ ಹಯಗ್ರೀವ ಸಾಕ್ಷಿಯಾಗಿದ್ದಾನೆ ಮತ್ತು ಅವನು ಅವೆಲ್ಲವನ್ನೂ ನಿಜವಾಗಿಸುತ್ತಾನೆ ಎಂಬ ಅರ್ಥ ಇದರದ್ದು. ಸರಿಯಾದ ಜೀವನವಿಲ್ಲದೆ ಸರಿಯಾದ ಚಿಂತನೆ ಎಂದಿಗೂ ಬರುವುದಿಲ್ಲ. ಸರಿಯಾದ ಜೀವನ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಸ್ಥಿತಿಗೆ ಅನುಗುಣವಾಗಿ ತನ್ನ ಕರ್ಮಗಳ ಫಲವನ್ನು ಹಂಬಲಿಸದೆ ತನ್ನ ಎಲ್ಲ ಚಟುವಟಿಕೆಗಳನ್ನು ಭಗವಂತನಿಗೆ ಅರ್ಪಿಸುವುದು. ಇದು ನಿಜವಾದ ಸದಾಚಾರ, ಸರಿಯಾದ ಜೀವನ. ಇದು ನಿಜವಾದ ಕರ್ಮಯೋಗ. ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಾಮಾಜಿಕ ಕಾರ್ಯಗಳನ್ನು ಭಗವಂತನ ಪೂಜೆ ಎಂದು ಪರಿಗಣಿಸಬೇಕು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮ ಜೀವನವೇ ಒಂದು ಪೂಜೆ. ಪ್ರತಿಯೊಂದು ಕ್ರಿಯೆಯೂ ಒಂದು ಪೂಜೆ. ಈ ಜೀವನ ಅಮೂಲ್ಯ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಅತ್ಯಮೂಲ್ಯ. ಕಳೆದ ಒಂದು ಕ್ಷಣವೂ ಕೂಡ ಹಿಂತಿರುಗುವುದಿಲ್ಲ. ಸರಿಯಾದ ಶಾಸ್ತ್ರಗಳನ್ನು ಕೇಳುವುದು ಮತ್ತು ಯಾವಾಗಲೂ ದೇವರನ್ನು ಸ್ಮರಿಸುವುದು ಅತ್ಯುನ್ನತ ಕರ್ತವ್ಯ. ಶಾಸ್ತ್ರಗಳನ್ನು ಅನುಸರಿಸದೆ ಕೇವಲ ಪವಾಡಗಳನ್ನು ಮಾಡುವ ಮತ್ತು ತಮ್ಮನ್ನು ದೇವರು ಅಥವಾ ಗುರು ಎಂದು ಕರೆದುಕೊಳ್ಳುವ ಜನರಿಂದ ಯಾವಾಗಲೂ ದೂರವಿರಲೇಬೇಕು. ನಾನು ಪವಾಡಗಳನ್ನು ಮಾಡಿದ್ದೇನೆ ಮತ್ತು
ಮಧ್ವಾಚಾರ್ಯರಂತಹ ಮಹಾನ್ ವ್ಯಕ್ತಿಗಳು ಸಹ ಇದ್ದಾರೆ. ಇವು ಯೋಗಸಿದ್ಧಿ ಮತ್ತು ಶಾಸ್ತ್ರಗಳನ್ನು ಆಧರಿಸಿವೆ. ಯಾವುದೇ ವಂಚನೆ ಅಥವಾ ಕುತಂತ್ರವಿಲ್ಲ. ಈ ಪವಾಡಗಳನ್ನು ದೇವರ ಶ್ರೇಷ್ಠತೆ ಮತ್ತು ಆತನ ಅನುಗ್ರಹದಿಂದ ಒಬ್ಬರು ಪಡೆಯಬಹುದಾದ ಅದ್ಭುತ ಶಕ್ತಿಗಳನ್ನು ತೋರಿಸಲು ಮಾತ್ರ ಮಾಡಲಾಗುತ್ತದೆ. ಸರಿಯಾದ ಜ್ಞಾನ ಯಾವುದೇ ಪವಾಡಕ್ಕಿಂತ ದೊಡ್ಡದು. ಇದು ಇಲ್ಲದೆ ಯಾವುದೇ ನಿಜವಾದ ಪವಾಡ ನಡೆಯಲು ಸಾಧ್ಯವಿಲ್ಲ. ಈ ಸರಿಯಾದ ಜ್ಞಾನವಿಲ್ಲದೆ ಮಾಡಿದ ಯಾವುದೇ ಪವಾಡವು ಕೇವಲ ಮಾಟಮಂತ್ರವಾಗಿದೆ. ಅಂತಹ ಪವಾಡಗಳನ್ನು ಮಾಡುವವರಿಗೆ ಮತ್ತು ಅವುಗಳನ್ನು ನಂಬುವವರಿಗೆ ಯಾವುದೇ ಒಳ್ಳೆಯ ಇಚ್ಛೆ ಬರುವುದಿಲ್ಲ. ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿರಿ. ಈ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗಬಾರದು. ಭಗವಂತನ ಶ್ರೇಷ್ಠತೆಯನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸುವುದು ನಿಜವಾದ ಭಕ್ತಿ. ಕುರುಡು ನಂಬಿಕೆ ಭಕ್ತಿಯಲ್ಲ, ಅದು ಕೇವಲ ಮೂರ್ಖತನ. ನಾವು ಭಗವಂತನಿಗೆ ಮಾತ್ರವಲ್ಲ, ಇತರ ಎಲ್ಲ ದೇವತೆಗಳು ಮತ್ತು ಗುರುಗಳಿಗೂ ಅವರ ಸ್ಥಾನಮಾನಕ್ಕೆ ಅನುಗುಣವಾಗಿ ಭಕ್ತಿಯನ್ನು ಹೊಂದಿರಬೇಕು. ಇವೆಲ್ಲವನ್ನು ಶ್ರೀ ಗುರು ರಾಘವೇಂದ್ರ ತೀರ್ಥರು ತಮ್ಮ ನೂರಾರು ಭಕ್ತರಿಗೆ ಆತ್ಮವನ್ನು ಕಲಕುವಂತಹ ಸೂಕ್ಷ್ಮವಾದ ವಿಷಯಗಳನ್ನು ಬೋಧಿಸಿದರು. ಮಂಚಾಲೆಯ ಬಳಿ ಇರುವ ಮಾದಾವರ ಗ್ರಾಮದಿಂದ ತಂದ ಕಲ್ಲಿನಿಂದ ತಮಗಾಗಿ ವಿಶೇಷವಾಗಿ ನಿರ್ಮಿಸಲಾದ ಬೃಂದಾವನವನ್ನು ಪ್ರವೇಶಿಸಿದರು. ಅವರ ಸಲಹೆಯ ಮೇರೆಗೆ ಈ ಕಲ್ಲುಗಳನ್ನು ತ್ರೇತಾಯುಗದಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಭಗವಂತ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರ ಪಾದದಡಿಯಲ್ಲಿ ಪವಿತ್ರವಾದವು. ತಮ್ಮ ಕೈಯಲ್ಲಿ ಬೆರಳುಗಳಿಂದ ಉರುಳುವ ಜಪಮಾಲೆಯು ಸ್ಥಿರವಾದ ನಂತರ ತಮ್ಮ ಸುತ್ತಲೂ ಚಪ್ಪಡಿಗಳನ್ನು ಜೋಡಿಸಲು ಪ್ರಾರಂಭಿಸಲು ಅವರು ತಮ್ಮ ಶಿಷ್ಯರಿಗೆ ಸಲಹೆ ನೀಡಿದರು. ಅವರು ಪ್ರಣವ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರು ಮತ್ತು ಆಳವಾದ ಸಮಾಧಿಗೆ ಜಾರಿದರು. ಅವರ ಜಪಮಾಲೆ ಸ್ಥಿರವಾದ ನಂತರ ಅವರ ಶಿಷ್ಯರು ಫಲಕಗಳನ್ನು ಅವರ ತಲೆಯವರೆಗೆ ಜೋಡಿಸಿದರು ಮತ್ತು ಅವರ ಹಿಂದಿನ ಸೂಚನೆಗಳಂತೆ ನೇಪಾಳದ ಗಂಡಕಿ ನದಿಯಿಂದ ವಿಶೇಷವಾಗಿ ತಂದಿದ್ದ 1012 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹೊಂದಿರುವ ತಾಮ್ರದ ಪೆಟ್ಟಿಗೆಯನ್ನು ಇರಿಸಿದರು. ನಂತರ ಅವರು ಅದರ ಮೇಲೆ ಹೊದಿಕೆಯನ್ನು ಫಲಕವಾಗಿ ಇರಿಸಿ ಅದನ್ನು ಮಣ್ಣಿನಿಂದ ತುಂಬಿಸಿದರು. ಹೀಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದ್ದರು. ಅವರು ಭೂಮಿಯ ಮೇಲೆ ಭೌತಿಕವಾಗಿ 76 ವರ್ಷಗಳ ಕಾಲ ಬದುಕಿದ್ದರು. ಜನರ ನಡುವೆ ಅವರ ಸಾಹಿತ್ಯಿಕ ಕೆಲಸದ ಮೂಲಕ 300 ವರ್ಷ ಬೃಂದಾವನದಲ್ಲಿ, ಭೌತಿಕ ರೂಪವಿಲ್ಲದೆ 400 ವರ್ಷ ಬೃಂದಾವನದಲ್ಲಿ, ಒಟ್ಟು 700 ವರ್ಷ ಬೃಂದಾವನದಲ್ಲಿ ಸಮಾಜ ಮತ್ತು ಮನುಕುಲವು ತೊಂದರೆಗಳು ಮತ್ತು ದುಃಖಗಳಿಂದ ಹೊರಬರಲು ಸಹಾಯ ಮಾಡುತ್ತಿದ್ದಾರೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.